ಬಾಗಿಲು ಬರ್ತೀನಿ. ₹1 ಕೊಡಿ. ಯಾರು ಶೈಕ್ಷಣಿಕ ಇರ್ತದೆ ನನ್ನ ಕೈಗೆ ನಗದು ರೂಪದಲ್ಲಿ ₹1 ತಗೊಳ್ಳಲ್ಲ. QR ಕೋಡ್ ಇರ್ತದೆ, IFSC ಕೋಡ್, ಅಕೌಂಟ್ ನಂಬರ್ ಇರ್ತದೆ, ಅಷ್ಟೇ ಹಾಕ್ಬೇಕು. ಯಾರೇ ನನಗೆ ಅಲ್ಲ, ಯಾರೇ ಸಂವಿಧಾನ ಬಳಗ ಹೆಸರು ಹೇಳಿ ಚಿನ್ನದ ಪುತ್ಥಳಿ ಮಾಡಿಸ್ತೀವಿ ಅಂತ ಕೇಳ್ಕೊಂಡು ಬಂದ್ರೆ ನಗದು ರೂಪದಲ್ಲಿ ₹1 ಕೊಡಂಗಿಲ್ಲ. QR ಕೋಡ್ಗೆ ಸ್ಕ್ಯಾನ್ ಮಾಡಬೇಕು. ನಿಮ್ಮ ಬೆವರಣ ಬಾಬಾ ಸಾಹೇಬ್ ಚಿನ್ನದ ಪುತ್ಥಳಿಗೆ ಸೇರಬೇಕು. ಇಡೀ ವಿಶ್ವದಲ್ಲಿ ಯಾವುದೇ ವ್ಯಕ್ತಿದು, ಇಡೀ ವರ್ಲ್ಡ್ ಅಲ್ಲಿ ಯಾವುದೇ ವ್ಯಕ್ತಿದು ಚಿನ್ನದ ಪುತ್ಥಳಿ ಇಲ್ಲ. ಸಾರ್ವಜನಿಕರ ಹಣ ಅಂತಂದ್ರೆ ಯಾರು ಇಲ್ಲ. ನಮಸ್ತೆ. ಇವತ್ತು ವಸಂತ ನಗರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಬಾನಂದೂರು ಕೆಂಪಯ್ಯನವರಿಗೆ 75 ವರ್ಷ ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅದೆಲ್ಲ ಹಿರಿಯರೆಲ್ಲ ಬಂದಿದ್ದೀರಾ. ಬಾನಂದೂರು ಕೆಂಪಯ್ಯನವರ ಬಗ್ಗೆ ಮತ್ತೆ ಒಂದು ಜನಪದ ಕ್ಷೇತ್ರದ ಬಗ್ಗೆ ತಾವು ಹೇಳಿ. ಈಗ ಬಾರಿ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಸಂವಿಧಾನ ಬಳಗ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ. ಯಾರು? ನನ್ನ ಸ್ನೇಹಿತರಾದ ಜಯಕಾಂತ್ ಮತ್ತೆ ಸ್ನೇಹಿತರೆಲ್ಲಾರು. ಈಗ ಅವ್ರದ್ದು ಬಾನಂದೂರು ಕೆಂಪಯ್ಯನವ್ರದ್ದು ಹಾಡು ಹಾಕಿಗೆ 75 ವರ್ಷ. ಈಗ ಅವ್ರ ಹಾಡು ಕೇಳ್ಬೇಕ್ರಿ. ಎಲ್ಲೇ ಹೋಗಪ್ಪ ನಿಮ್ಮ ಅರಮನೆ ಹಾಡೆಲ್ಲ ಕೇಳಿದಾಗ, ಚೆಲ್ಲಿದ ಮಲ್ಲಿಗೆ ಹಾಡು ಕೇಳಿದಾಗ ರೋಮಗಳೆಲ್ಲ ಒಂಥರ ಜುಮ್ಮಂತದೆ. ಹಳ್ಳಿಯಿಂದ ಹುಟ್ಟಿದ್ದು ಬಾನಂದೂರು ಅಂತ ಹಳ್ಳಿಯಲ್ಲಿ ಹುಟ್ಟಿ ಇವತ್ತು ಬೆಂಗಳೂರಲ್ಲಿ ಇಡೀ ವಿಶ್ವದಲ್ಲೆಲ್ಲ ಅವ್ರ ಹೆಸರು ಮಾಡಿದ್ದಾರೆ. ಬಾನಂದೂರು ಅಂತ ಹೆಸರನ್ನ ಅವರು ಹೆಸರು ಒಟ್ಟಿಗೆ ಅವರು ಊರ್ನ ಇಟ್ಕೊಂಡಿದ್ದಾರೆ. ಹಾಗೆ ಅದರಿಂದ ಎಲ್ಲರೂ ಅವರ ತಾಯಿಗೆ ತಂದೆಗೆ ಹೆಸರು ತರೋದ್ರ ಮುಖಾಂತರ ಊರ್ನ ಹೆಸರು ಭಾರಿ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಅವರು ಬಾನಂದೂರು ಕೆಂಪಣ್ಣ ಮತ್ತೆ ನಮ್ಮ ಅಬ್ಗೆ ತಿಮ್ಮರಾಜ್ ಇದ್ರಲ್ಲ, ಅವರು ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವ್ರು, ನಾನು ಅದೇ ವಯಸ್ಸಿನವನ್ನೇ ಹೆಚ್ಚು ಕಮ್ಮಿ. ಆದ್ರೆ ನಾವೇನಪ್ಪ ಅಂತಂತಂದ್ರೆ, ನಾನು ಒಬ್ಬ ಕಲಾವಿದನಾಗೆ ನಾನು ಏನ್ ಬಯಸ್ತೀನಿ ಅಂತಂತಂದ್ರೆ, ಅವ್ರೊಂದು 100 ವರ್ಷ ಹಿಂಗೆ ಹಾಡ್ಕೊಂಡೇ ಇರ್ಲಿ, 100 ವರ್ಷ ಹಾಡ್ಕೊಂಡಿರ್ಲಿ ಅಂತನ್ನೋ ಆಸೆ ನಮ್ದು. ಆದ್ರೆ ಇದು ಏನ್ ಮಾಡಕ್ಕಾಗುತ್ತೆ? ಯಾರಿಗೆ ಏನೇನಾಗಿದೆ ಹೇಳಕ್ಕಾಗಲ್ಲ. ಅದರಿಂದ ಅಂತವ್ರು ಬದುಕಿರ್ಬೇಕು ನಮ್ಮೊಟ್ಟಿಗೆ. ಅವ್ರು ಇನ್ನೊಬ್ರಿಗೆ ಮಾರ್ಗದರ್ಶಿ ಆಗ್ಬೇಕು. ಮತ್ತೆ ನಮ್ಮಿಂತ ಜೂನಿಯರ್ಸ್ಗೆ ಅವರು ಕಲೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತದ್ದು ಈ ಮೂಲಕ, ನಿಮ್ಮ ವಾಹಿನಿ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ 72 ಅಣ್ಣ, ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೇವೆ. ಅಣ್ಣ ನೋಡಿ ಅಣ್ಣ, ಸಿನಿಮಾ ರಂಗ ಆಗ್ಲಿ, ಒಂದು ನಾಟಕ ರಂಗ ಆಗ್ಲಿ, ಮತ್ತೆ ರಂಗಭೂಮಿ ಆಗ್ಲಿ, ಇದಕ್ಕೆಲ್ಲ ಒಂದು ತಾಯಿ ಬೇರು ಅನ್ನೋದು ಜಾನಪದ ಕ್ಷೇತ್ರ ಅಂತಾರೆ. ಬಟ್ ಈ ಜಾನಪದ ಕ್ಷೇತ್ರ ಎಲ್ಲೋ ನಶಿಸಿ ಹೋಗ್ತಾ ಇದೆ. ಮತ್ತೆ ಇದನ್ನ ಬೆಳಕಿಗೆ ತರಕ್ಕೆ ಆಗ್ತಾ ಇಲ್ಲ, ತುಂಬಾ ವ್ಯವಸ್ಥಿತವಾಗಿ ಮಟ್ಟ ಆಗ್ತಾ ಇದಾರೆ ಅನ್ಸುತ್ತೆ. ಖಂಡಿತ ನೀವು ಹೇಳ್ತಾರೋ ಮಾತು ನಿಜನೇ. ಇವತ್ತು ಜನಪದ ಬರೀ ಇಲ್ಲಿ ಸಿಟಿಯಲ್ಲ, ಹಳ್ಳಿಯಲ್ಲೂ ನಶಿಸಿ ಹೋಗ್ತಾ ಇದೆ. ಇರೋದು ಎಲ್ಲೋ ಸ್ವಲ್ಪ ಮಟ್ಟಿಗೆ ಮಾತ್ರ ಅದನ್ನ ಬೆಳೆಸಬೇಕು. ಮುಂದಿನ ಈ ಪೀಳಿಗೆ, ಮುಂದಿನ ಈ ಜನಾಂಗ ಜನಪದ ಇದ್ರೆ ಇಡೀ ದೇಶ ಎಲ್ಲವನ್ನು ಇವತ್ತು ಅಮೆರಿಕದಲ್ಲಿ ಎಲ್ಲೋ ಜಗಪ್ಪ ನಿನ್ನ ಅರಮನೆ ಅಂತ ಹಾಡಿದ್ದಾರೆ. ಅಮೆರಿಕದಲ್ಲಿ ಕನ್ನಡದವರು ಕನ್ನಡದ ಬಗ್ಗೆ ಅಷ್ಟೊಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದಲ್ಲಿ ಅಕ್ಕ ಪ್ರೋಗ್ರಾಮ್ ಅಲ್ಲಿ 1 ಸಾರಿ ಅಲ್ಲ 2-3 ಸಾರಿ ಹೋಗಿರ್ಬೇಕಾದ ಕಾಣುತ್ತೆ. ನಮ್ಗೆ ಇನ್ನೂ ಆ ಕಾಲ ಓದಿಲ್ಲ. ನಾವು ಕೋಲಾರದಿಂದ ನಾವೊಂದು ಟೀಮ್ ಹೋಗಿ ಅಲ್ಲೇ ನಾವು ನಮ್ಮಿಂದ ಒಂದು ಪ್ರದರ್ಶನ ಮಾಡ್ಬೇಕು ಅಂತ ನಾವು ಮಾಡ್ತೀವಿ. ಆದ್ರೆ ನಾನು ಹೇಳೋದು, ನೀವು ಹೇಳಿದಂಗೆ ಜನಪದ ಕಲೆ ಬೆಳೆಸ್ಬೇಕು, ರಚಿಸಿ ಹೋಗ್ತಾರೆ ಅಂತ ಇದನ್ನ ಎತ್ತಿ ಹಿಡಿಬೇಕು ಈ ಪೀಳಿಗೆ ಅಂತ ನಾನು ಇಷ್ಟ. ಈ ಸಂದರ್ಭದಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ನೀವೆಲ್ಲ ಸಹ ಒಂದು ಹಿರಿಯ ಹೋರಾಟಗಾರರು, ಸುದೀರ್ಘವಾಗಿ ಒಂದು 35-40 ವರ್ಷ ಹೋರಾಟ ಮಾಡ್ಕೊಂಡು ಬಂದಿರೋ ಪ್ರತಿಪರವಾಗಿ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಒಂದು ಒಳ ಮೀಸಲಾತಿ ಜಾತಿ ತರ್ಸ್ಕೊಳ್ತಾ ಇದ್ದೀರಾ, ಮತ್ತೆ ಒಂದು ಜಾತಿ ಸಮೀಕ್ಷೆ ಆಗ್ತಾ ಇದೆ. ನಿಮ್ಮ ಹೋರಾಟದ ಪ್ರತಿಪರವಾಗಿ ಲಕ್ಷಾಂತರ ಜನ ವಿದ್ಯಾರ್ಥಿನಿಯರ ಈ ಸಮುದಾಯಕ್ಕೆ ಒಳ್ಳೇದಾಗ್ತದೆ. ನೋಡಪ್ಪ, ಒಳ್ಳೆ
ಮಾತು ಇದು, ಒಳ್ಳೆ ಪ್ರಶ್ನೆ. ಒಳ ಮೀಸಲಾತಿ ಅನ್ನೋದು ಜಾತಿ, ಯಾರು ಜನಸಂಖ್ಯೆ ಆಧಾರದ ಮೇಲೆ ಯಾರು ಜಾಸ್ತಿ ಇದಾರೋ ಅವ್ರು ತಗೊಳ್ಬೇಕಾಗಿರೋದು ಮುಖ್ಯ. ಅದನ್ನ ಬಿಟ್ಟು ನನ್ನ ಪಾಲ್ ನೀನ್ ತಿಂದ್ಬಿಟ್ಟಿದೀಯ, ನಿನ್ನ ಪಾಲ್ ನಾನ್ ತಿಂದ್ಬಿಟ್ಟಿದ್ದೀನಿ ಅಂತ ಹೇಳೋದು ಅದು ತಪ್ಪು. ಸರ್ಕಾರ ಇವತ್ತು ಕೋರ್ಟ್ ಹೇಳಿದೆ ಒಳ ಮೀಸಲಾತಿ ಜಾರಿ ತರಬೇಕು ಅಂತ. ಯಾರು ಜಾಸ್ತಿ ಇದಾರೋ ಅವ್ರು ತಗೊಳ್ಳಿ ಅಲ್ವಾ, ತಪ್ಪೇನಿಲ್ಲ. ಒಳ ಮೀಸಲಾತಿ ಜಾರಿಗೆ ಆಗ್ಬೇಕು, ಅದ್ರ ಜೊತೆಗೆ ಈ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡ್ಬೇಕು. ಅಣ್ಣ ಇನ್ನೊಂದು ಕಡೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅಣ್ಣ. ಏನಿದೆ ಬರೀ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀರಾ, ಇವಾಗ ಜೂನಿಯರ್ಸ್ ಯಂಗ್ಸ್ಟರ್ಸ್ ಯುವಕರು ಹೋರಾಟಕ್ಕೆ ಬಂದ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಇನ್ನೊಂದು ಒಂದೇ ಒಂದು ಒತ್ತಡ ಈ ಸಮುದಾಯದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಬರೋದೇ ಇಲ್ಲ, ಅಂದ್ರೆ ಒಗ್ಗಟ್ಟಿಲ್ಲ, ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಎಲ್ಲೋ ಎದ್ದು ಕಾಣ್ತಾ ಇದೆ ಅಣ್ಣ. ಆ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬಂದು ಈ ಒಂದು ಸಮುದಾಯಕ್ಕೆ ಇನ್ನೂ ಒಳ್ಳೇದಾಗೋದು ಬೇಡ. ನಿಜ ನಿಜ ನೀವು ಹೇಳ್ತಿರೋದು ಇದು ಭಾರಿ ಮುಖ್ಯವಾದ ಪ್ರಶ್ನೆ. ಇದು ರಾಜಕೀಯವಾಗಿ ನಾವು ಬೆಳಿಲ್ಲ ಅಂತಂತಂದ್ರೆ ನಾವು ಉಳಿಗಾಲ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇದನ್ನೇ, ನೀವು ಎಲ್ಲಿ ಹೋದ್ರಿ ಏನ್ ಮಾಡಿದ್ರು ಸಹ ನನ್ನ ಎಲ್ಲಿ ಹುಡುಕ್ಬೇಡ್ರಿ, ಬುಕ್ಗಳಾಗಿ ಹುಡುಕ್ರಿ ಅಂತ. ನಿಮ್ಮ ಶಿಲೆಗಳೆಲ್ಲ, ನಿಮ್ಮ ಸ್ಟ್ಯಾಚ್ಯೂಗಳೆಲ್ಲ ನನ್ನ ಬುಕ್ಕಲ್ಲಿ ಇದೀನಪ್ಪ, ಬುಕ್ಕಲ್ಲಿ ಹೋದ್ರಿ ಜ್ಞಾನ ಬರ್ಬೇಕಂತಂದ್ರೆ ಬುಕ್ಕಲ್ಲಿ ನೀವು ಎದುರು ಪಾರ್ಟಿನ ನೀವು ಸೋಲಿಸ್ಬೇಕಂತಂದ್ರೆ ಎದುರು ಪಾರ್ಟಿನ ನೀನು ಏನಾದ್ರೂ ಅವನು ಭಯ ಪಡ್ಬೇಕಂತಂದ್ರೆ ಜ್ಞಾನದಿಂದ ಜ್ಞಾನ ಸಂಪಾದನೆ ಮಾಡ್ಕೊ ಅಂತ ಹೇಳಿದ್ದಾರೆ. ಅದರಿಂದ ನಾವು ಇವತ್ತು ಜ್ಞಾನದ ಜೊತೆಲಿ ಅಧಿಕಾರ ಹಿಡಿಬೇಕು ಹೇಳ್ತಾ ಇದ್ರು. ಅಲ್ಲಿ ಬೇಕಂತಣ್ಣ ಅಂತವರು ಇವತ್ತು ವಿಧಾನಸಭೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದೇ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಯುವಕರು ನೋಡಿ ಇವತ್ತು ಹಾಲು ನನಗ್ ಬಹಳ ಬೇಜಾರು, ತುಂಬಾ ನೋವಾಗಿದ್ದೀರಪ್ಪ ಅಂತಂದ್ರೆ, ಯಾರು ಕ್ರಿಕೆಟ್ 11 ಜನ ಕ್ರಿಕೆಟ್ ನೋಡಕ್ಕೆ ಲಕ್ಷಾಂತರ ಜನ ಬಂದ್ರು, ಇಂಥ ಬುದ್ಧಿನ ಇಂಥ ಹಾಡುಗಾರನ್ನ ನೋಡಕ್ಕೆ ಬರ್ಲಿಲ್ಲ ನಮ್ಮವರು. ಅಣ್ಣ ಇನ್ನೊಂದು ನಾವು ಒಂದು 20 ವರ್ಷ ಮಾಧ್ಯಮ ಕ್ಷೇತ್ರದಲ್ಲಿ ನಿಮ್ ಬಗ್ಗೆ ಬಹಳ ತಿಳ್ಕೊಂಡಿದ್ದೀವಿ. ಯಾವ ಹೆಬ್ಬಾಳ ವೆಂಕಟೇಶನ್ ಅವರು ಬರೀ ಹೋರಾಟದಲ್ಲೇ ತೊಡಗಿಕೊಂಡು ಅವ್ರಿಗೆ ಹೆಲ್ಪ್ ಮಾಡೋದು ಸಹಾಯ ಮಾಡ್ಕೊಂಡೇ ಬಂತು. ಆ ಹೆಬ್ಬಾಳ ವೆಂಕಟೇಶನ್ ಅವರು ಮನ್ಸು ಮಾಡಿದ್ರೆ ಒಂದು MLC ಸ್ಥಾನ ಕೇಂದ್ರ ಸಚಿವರಾಗಬೇಕಾಗಿತ್ತ, ಯಾಕೋ ಮನ್ಸೇ ಬರ್ಲಿಲ್ಲ ಏನೋ ಅನ್ಸುತ್ತಾ ಇದೆ. ನನಗೂ ರಾಜಕೀಯವಾಗಿ ಆಗ್ಬರಲ್ಲ, ಆದ್ರಿಂದ ನಾನು ರಾಜಕೀಯದಿಂದ ದೂರ ಇದ್ದೀನಿ. ನಾನು ಮನ್ಸು ಗಟ್ಟಿ ಮಾಡ್ಕೊಂಡಿದ್ದೆ ರಾಜಕೀಯ ಕ್ಷೇತ್ರದಲ್ಲಿ ಒಂದು MLC ಆಗ್ಬೋದಾಗಿತ್ತು ಇಲ್ಲ, ನಮ್ಗಿಂತ ಕಿರಿಯರು ಯಾರಿದ್ದಾರೋ ಅಂತವರು ಹೋಗ್ಬೇಕು, ಅಲ್ಲಿ ಟೇಬಲ್ ಗುದ್ದಬೇಕು, IAS ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ಬೇಕು, ಏನು ಇದರಿಗೆ ಸರ್ಕಾರಿ ಸವಲತ್ತುಗಳನ್ನ ಕೊಡಿಸ್ಬೇಕು. ನಮ್ಮ ಕೈಯಲ್ಲಿ ಆಗೋದು ಕೆಲಸ ಅದು. ನಾವು ಹೋದ್ರು ಒಂದೇ. ಅದರಿಂದ ನಾನು ಕೆಂಪಣ್ಣ ಮತ್ತೆ ನಮ್ಮ ತಿಮ್ಮರಾಜು ಬೆಂಗಳೂರು ಮುನಿಯಪ್ಪ ಇವರೆಲ್ಲ ಒಂದು ಸ್ಟೇಜ್ ಅಲ್ಲಿ ಇದ್ದೀವಿ. ಇವತ್ತೆಲ್ಲ ನಾಳೆ ನಾವು ಎಲ್ಲ ಹಾರ್ಕೊಳ್ಳುವಂತ ದೀಪಗಳು ನಾವು ಅಲ್ಲಲ್ಲ ಹಾರ್ಕೊಳ್ಳುವಂತ ದೀಪಗಳು. ಈಗ ಬೆಳೆದಂತವರು ಜನ ಇದ್ದಾರೆ, ಅಂತವ್ರನ್ನ ವಿಧಾನಸಭೆ ಕಳಿಸ್ಬೇಕು, ಪಾರ್ಲಿಮೆಂಟ್ ಕಳಿಸ್ಬೇಕು, ಬಾಬಾ ಸಾಹೇಬ್ ಆಸೆಗಳನ್ನ ನೆರವೇರಿಸ್ಬೇಕು ಅಂತ ಹೇಳ್ತಾ ನಾನು ಈ ಮುಖಾಂತರ ವಾಹನ ಮುಖಾಂತರ ಹೇಳ್ತೀನಿ.